ಯಾತಕ್ಕೋಸ್ಕರ ಜಾಸ್ತಿ ಮಾಡಿದ್ರು ಅಂತ ಅದನ್ನು ಅವರು ಕ್ಲಾರಿಫಿಕೇಶನ್ ಡಬಲ್ ಸಂಬಳ ಮಾಡಿದ್ದು ಅದೇನು ಅದು ತೊಂದರೆ ಏನಿಲ್ಲ. ಇವರೊಬ್ಬರದನ್ನ ಫೈನಾನ್ಷಿಯಲಿ ಸೆಕ್ಯೂರಿಟಿ ಜಾಸ್ತಿ ಮಾಡ್ಕೊಂಡು ಬೇರೆಯವ್ರನ್ನ ನೆಗ್ಲೆಕ್ಟ್ ಮಾಡ್ತಾರೆ. ಹನುಮಂತಯ್ಯನಿಂದ ಹಿಡಿದು ಇಲ್ಲಿವರೆಗೂ ಮಾಡಿರೋ ಸಾಲ ಡಬಲ್ ಸಾಲ ಮಾಡಿದ್ದಾರೆ. ಅಲ್ಲ ಅದು ಈಗ ಗೌರ್ಮೆಂಟ್ ರೂಲ್ಸ್ ಏನಿದೆ ಆ ಸ್ಯಾಲ್ರಿ ಮಾಡಲೇಬೇಕು. ಈಗ ಬಸ್ ಫ್ರೀ ಗ್ಯಾರಂಟಿ ಆ ಸ್ಕೀಮ್ಸ್ ಏನಿದೆಯಲ್ಲ ತುಂಬ ಚೆನ್ನಾಗಿ. ಅವ್ರಿಗೆ ಈಗ ಒಂದು MLA ಎಲೆಕ್ಟ್ ಆಗಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಂದಿರ್ತಾರೆ. ಬಟ್ ಕೆಲವೊಂದು ಲೋಪದೋಷ ಸಣ್ಣ ಚಿಕ್ಕ ಪುಟ್ಟ ಇದ್ದೇ ಇರ್ತಾವು. ಆ ಸಾಲ ಮಾಡಿಬಿಟ್ಟು ಮತ್ತೆ ಇವಾಗ ಅವ್ರುಗಳೇ ಸಂಬಳ ಜಾಸ್ತಿ ಮಾಡ್ಕೊಳ್ಳೋದ್ರೊಳಗೆ ದೇರ್ ಇಸ್ ನೋ ತೊಂದರೆ ಕೊಡೋದು ಭಾಳ ಕಷ್ಟ, ಜನಗಳಿಗೆ ಭಾರಿ ತೊಂದರೆ ಕೊಟ್ಟಂಗೆ ಆಗುತ್ತೆ. ಅವ್ರಿಗೆ ನೆಸೆಸಿಟಿ ಇದೆಯಾ ಅನ್ನೋದು ಇಂಪಾರ್ಟೆಂಟ್. ಅಲ್ಲ MLAಗೂ ಮಾಡಬೇಕು, ಅದು ಪರಿಸ್ಥಿತಿ ಬಂದಾಗ ಮಾಡಲೇಬೇಕು. ಅವ್ರಿಗೂ ಖರ್ಚುಗಳಿರ್ತವೆ, ಇಲ್ಲ ಅಂತ ಹೇಳ್ತಿಲ್ಲ. ಎಲ್ಲರೂ ಹೇಳ್ತಿದ್ದಾರೆ, ಎಲ್ಲ ಪೊಲಿಟಿಷಿಯನ್ ಅಪೋಸಿಷನ್ ಅವರು ಇವರೆಲ್ಲ ಹೇಳ್ತಾ ಇದ್ದಾರೆ ಫೈನಾನ್ಷಿಯಲ್ ಸ್ಟೇಟಸ್ ಕರ್ನಾಟಕದ್ದು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ. ಸರ್, ಈಗ CM ಸೇರಿ ಎಲ್ಲ MLAದವರಿಗೆ ಡಬಲ್ ಸಂಬಳ ಮಾಡಿಕೊಟ್ಟಿದ್ದಾರೆ, ಏನ್ ಹೇಳ್ತೀರಾ? ಸಂಬಳ ಯಾತಕ್ಕೋಸ್ಕರ ಜಾಸ್ತಿ ಮಾಡಿದ್ರು ಅಂತ ಅದನ್ನು ಅವರು ಕ್ಲಾರಿಫಿಕೇಶನ್ ಕೊಡ್ಬೇಕಾಗುತ್ತೆ. ಏನಕ್ಕೋಸ್ಕರ ಸಂಬಳ ಜಾಸ್ತಿ ಮಾಡಿದ್ದೀವಿ ಅಂತ ನಾವು ಕ್ಲಾರಿಫಿಕೇಶನ್ ಕೊಡೋಕ್ಕಲ್ಲ. ಬಿಕಾಸ್ ಏನಾಗಿದೆ ಅಂತಂತಂದ್ರೆ ಇವಾಗ ಎಲ್ಲ ಫ್ರೀಯಾಗಿ ಕೊಟ್ಟು ಇದೇ ಏನೂ ಇಲ್ಲ. ಗೌರ್ಮೆಂಟ್ನಲ್ಲಿ ಒಂದೇ ಒಂದು ಪೈಸಾ ದುಡ್ಡಿಲ್ಲ, ಸಾಲ ಮಾಡಿದ್ದಾರೆ. ಸಿದ್ದರಾಮಯ್ಯ ಟೋಟಲ್ ಸ್ಯಾಲ್ರಿ ಸಾಲ ಮಾಡಿರೋದು ಹನುಮಂತಯ್ಯನಿಂದ ಹಿಡಿದು ಇಲ್ಲಿವರೆಗೂ ಮಾಡಿರೋ ಸಾಲ ಡಬಲ್ ಸಾಲ ಮಾಡಿದ್ದಾರೆ. ಆ ಸಾಲ ಮಾಡಿಬಿಟ್ಟು ಮತ್ತೆ ಇವಾಗ ಅವ್ರುಗಳೇ ಸಂಬಳ ಜಾಸ್ತಿ ಮಾಡ್ಕೊಳ್ಳೋದ್ರೊಳಗೆ ದೇರ್ ಇಸ್ ನೋ ಇದು ಅರ್ಥನೇ ಇಲ್ಲ ಸಂಬಳ ಜಾಸ್ತಿ ಮಾಡ್ಕೊಳ್ಳೋದು ಅಂತ ನನ್ಗನ್ಸುತ್ತೆ. ಅಂದ್ರೆ ಇದರಿಂದ ಎಷ್ಟೋ ಉದ್ಯಮಿಗಳಿಗೆ ಸರಿಯಾಗಿ ಸಂಬಳನೇ ಸಿಗ್ತಾ ಇಲ್ಲ. ಇಲ್ಲ, ಉದ್ಯೋಗಿಗಳಿಗೆ ಸಂಬಳ ಸಿಗ್ತಾ ಇಲ್ಲ ಅಂತಂದ್ರೆ ನಾನು ಹೇಳಿದ್ನಲ್ಲ, ಸಾಲ ಮಾಡಿ ತುಪ್ಪ ತಿನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಇವರು. ಸಾಲ ಮಾಡಿ ತುಪ್ಪ ತಿನ್ಬೇಕಷ್ಟೇ. ಇವರೇನು ಅದರಿಂದ ಇದಿಲ್ಲ. ಸ್ಟೆಬಿಲಿಟಿ ಹೇಗಿತ್ತು ಅಂತಂದರೆ ಇವಾಗ ಹೇಗಾಗಿದೆ ಅಂತಂತಂದರೆ, ಫಸ್ಟ್ ಸಿದ್ದರಾಮಯ್ಯನ ಸರ್ಕಾರ ಬಂದಾಗ ಅದು ಬ್ಯೂಟಿಫುಲ್ ಸರ್ಕಾರ ಅಂತ ಪ್ರತಿಯೊಬ್ಬರು ಒಪ್ಕೊಂಡಿದ್ರು. ಇವಾಗ ಆ ಥರ ಇಲ್ಲ. ಸಿದ್ದರಾಮಯ್ಯ ಫಸ್ಟ್ ಕ್ಲಾಸ್ ಅಡ್ಮಿನಿಸ್ಟ್ರೇಟರ್ ಅಂತ ಫಸ್ಟ್ ಟರ್ಮಲ್ಲಿ ತೊಗೊಂಡ್ರು. ಇವಾಗ ಆ ಹೆಸರು ಇಲ್ಲ. ಸಿದ್ದರಾಮಯ್ಯ ಇವಾಗ ಸುಮ್ಮನೆ ಹೆಸರಿಗೆ ಸಿದ್ದರಾಮಯ್ಯನಲ್ಲಿ ಇದನ್ನು ಮಾಡ್ಕೊಂಡು ಅಂದ್ಕೊಂಡು ಬರೀ ಕಾಲ ಹಾಕ್ತಾ ಇದ್ದಾರೆ ಬಿಟ್ಬಿಟ್ರೆ. ಬಟ್ ಮುಂಚೆ ಕೊಟ್ಟ ಅಡ್ಮಿನಿಸ್ಟ್ರೇಷನ್ ಈ ಸತಿ ಅವರು ಅದರೊಳಗೆ 20% ಇಲ್ಲ, 10% ಇಲ್ಲ, 5% ಇಲ್ಲ. ಫಸ್ಟ್ ಅಡ್ಮಿನಿಸ್ಟ್ರೇಷನ್ ಈಸ್ ಎ ಬೆಸ್ಟ್ ಅಡ್ಮಿನಿಸ್ಟ್ರೇಷನ್. ಇವಾಗ ಅಡ್ಮಿನಿಸ್ಟ್ರೇಷನ್ನೇ ಇಲ್ಲ ಸಿದ್ದರಾಮಯ್ಯ ಹತ್ರ. ಸೊ ಇದರಿಂದ ಎಷ್ಟೋ ಜನರಿಗೆ ಸರ್, ಅಂದ್ರೆ ಓದಿರೋರ್ಗೂ ಕೂಡ ಕೆಲಸ ಸಿಗ್ತಾ ಇಲ್ಲ, ಸರಿಯಾಗಿ ಸ್ಯಾಲರಿನೂ ಕೂಡ ಕೊಡ್ತಾ ಇಲ್ಲ. ಇಲ್ಲ. ಕೆಲಸ ಸಿಗ್ತಾ ಇಲ್ಲ ಅಂತಂದ್ರೆ ನೀವು ಏನಾಗುತ್ತೆ ಅಂತಂದ್ರೆ, ಕೆಲಸ ಅಂತಂತಂದ್ರೆ ಅದು ಇಂಡಿವಿಜುವಲ್ ಆಗುತ್ತೆ. ನಿಮ್ಮ ಇವತ್ತಿನ ಪ್ರಪಂಚದಲ್ಲಿ ಹೆಂಗಿದೆ ಅಂತಂತಂದ್ರೆ, ಯಾರಿಗೆ ಕೆಲಸ ಗೊತ್ತಿದೆ ಅವ್ರಿಗೆ ಕೆಲಸ ಕೊಡ್ತಾರೆ. ನಾವು ಕೆಲಸನೇ ಮಾಡ್ದಲ್ಲೇ ಇದ್ರೆ ಕೆಲಸ ಕೊಡು ಅಂತಂದ್ರೆ ಹೆಂಗೆ ಕೊಡೋಕ್ಕಾಗುತ್ತೆ? ಓದ್ದಲ್ಲೇ ಇರೋನಿಗೆ ಕೆಲಸ ಕೊಡು ಅಂದ್ರೆ ಏನು ಕೆಲಸ? ಓದ್ಮೇಲೆ ಅಲ್ಲ ಸರ್, ಎಷ್ಟೋ ಇಲ್ಲ, ಜನ ಓದಿರೋರ್ಗೆ ಓದಿದವ್ರಿಗೂ ಕೆಲಸ ಇಲ್ಲ ಅಂತಂತಂದ್ರೆ ಏನಾಗುತ್ತೆ ಅಂತಂತಂದ್ರೆ, ಇವತ್ತು ಯಾರು ಬುದ್ಧಿವಂತನ ಅವನು ಕೆಲಸ ತಗೋತಾನೆ, ಬುದ್ಧಿವಂತ ಇಲ್ದಲ್ಲ ಕೆಲಸ ಸಿಗೋದೇ ಇಲ್ಲ. ಒಂದು ಹೇಳ್ತೀನಿ ಕೇಳಿ, ಕೆಲಸ ಅಂತಂತಂದ್ರೆ ಗೌರ್ಮೆಂಟ್ ಕೆಲಸನೇ ಅಲ್ಲ, ಕಸ ಗುಡಿಸೋದು ಕೆಲಸನೇ. ನಾನು ಡಿಗ್ರಿ ಮಾಡಿದ್ದೀನಿ ಅಂತಂದ್ರೆ ನಾನು ಕಸ ಗುಡ್ಸೋಕೆ ರೆಡಿ ಇರಬೇಕು, ಕೆಲಸ ಮಾಡೋಕ್ಕೆ ರೆಡಿ ಇರಬೇಕು. ಆ ಕೆಲಸ ಮಾಡೋದು ಕಲ್ಚರ್ನೇ ಸಿದ್ದರಾಮಯ್ಯನ ಸರ್ಕಾರ ಇವಾಗ ಇದನ್ನು ಮಾಡಿಬಿಟ್ಟಿದೆ. ಯಾಕೆ ಅಂತಂದರೆ ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಕೆಲಸ ಮಾಡೋಣ ಬೇಡ, 3,000 ಬರುತ್ತಲ್ಲ ಸಾಕು, ಹೆಂಗೋ ಮ್ಯಾನೇಜ್ ಮಾಡ್ಕೊತೀನಿ ಇನ್ನೂ ಲೆವೆಲಿಗೆ ಬಂದ್ಬಿಟ್ಟಿದ್ದಾರೆ. ಕೆಲಸ ಮಾಡೋ ಕಲ್ಚರ್ ಇದನ್ನು ಮಾಡಬೇಕು. ಈಗ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ಯಾ? ಅದೇ ಹೇಳಿದ್ನಲ್ಲ, ಇವಾಗ ಸಾಲ ಮಾಡಿದ್ದಾರೆ ಅಷ್ಟೇ, ಇನ್ನೇನು ಮಾಡಿಲ್ಲ. ಸಾಲ ಮಾಡಿಬಿಟ್ಟು ತುಪ್ಪ ತಿಂತಾ ಇದ್ದಾರೆ, ಅಷ್ಟು ಬಿಟ್ಬಿಟ್ಟು ಇನ್ನೇನು ಮಾಡ್ತಾ ಇಲ್ಲ ಅವರು. ಇನ್ನೊಂದು ಕಡೆ ಬೆಲೆ ಏರಿಕೆ ಕೂಡ ಮಾಡಿದ್ದಾರೆ. ಬೆಲೆ ಏರಿಕೆ, ನಾನು ಇದೇ ಕಟ್ಟೆ ಕಾಫಿನಲ್ಲಿ 5 ರೂಪಾಯಿ ಕಾಫಿ ಕುಡಿತಿದ್ದೆ, ಇವಾಗ 12 ರೂಪಾಯಿ ಆಗಿದೆ. ಎಲ್ಲ ಬೆಲೆಗಳು 1 to ಡಬಲ್ ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ನವರು ಪೆಟ್ರೋಲ್ ರೇಟ್ ಕಮ್ಮಿ ಮಾಡಿದರೆ ಇವರು GST ಹಾಕ್ತಾರೆ. ನಾನು ಕೇಳಿರೋ ಒಂದೇ ಒಂದು ಸಿದ್ದರಾಮಯ್ಯ ಮಾಡಬೇಕು ಅಂದರೆ 1 ಕ್ವಾರ್ಟರ್ ಎಣ್ಣೆಗೆ 1,000 ರೂಪಾಯಿ ಮಾಡಬೇಕು. ಆವಾಗ ಕುಡಿಯೋರು ಕಮ್ಮಿ ಆಗ್ತಾರೆ. ನೀವು ಅವಾಗ ಇದನ್ನು ಮಾಡ್ಬೋದು. ನೀವು ಕುಡಿಯೋರ್ಗೂ ಸಪೋರ್ಟ್ ಮಾಡ್ತೀರಾ, ದುಡ್ಡು ಕೊಡ್ತೀರಾ, ಅವ್ರು ಕುಡಿತಾರೆ. 1,000 ರೂಪಾಯಿ ಮಾಡಿ 1 ಕ್ವಾರ್ಟರ್ ಇದಕ್ಕೆ, ಆವಾಗ ಅದು ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗುತ್ತೆ. ನೀವು ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದರಿಂದ ಅದೇನು ಪ್ರಯೋಜನ ಆಗೋದಿಲ್ಲ.
ಈಗ ಕಾಂಗ್ರೆಸ್ ಸರ್ಕಾರ ಆಡಳಿತ ಹೆಂಗಿದೆ ಸರ್? ಹೇಳಿದ್ನಲ್ಲ, ಫಸ್ಟ್ ಹೇಳ್ಬಿಟ್ನಲ್ಲ, ಸಿದ್ದರಾಮಯ್ಯ ಮಾಡ್ತಾ ಇದ್ದ ಓದಿನ ಸರ್ಕಾರದಲ್ಲಿ ಇವಾಗ ಮಾಡ್ತಾ ಇದ್ದ ಅಡ್ಮಿನಿಸ್ಟ್ರೇಷನ್ 5% ಇಲ್ಲ. ಹೋದ್ ಸತಿ 100%, ಈ ಸತಿ 5%. ಸೊ ಈಗ ಮುಂದೆ ಸಿಎಂ ಡಿಕೆಶಿ ಆಗ್ಬೇಕಾ ಅಥವಾ ನೋಡ್ರಿ, ಚೀಫ್ ಮಿನಿಸ್ಟರ್ ಯಾರು ಬೇಕಾದ್ರೂ ಆಗ್ಬೋದು. ಅವ್ರಿಗೆ ಎಬಿಲಿಟಿ ಇತ್ತು ಅಂದ್ರೆ ಯಾರು ಬೇಕಾದ್ರೂ ಆಗ್ಬೋದು. ಸಿದ್ದರಾಮಯ್ಯನೇ ಆಗ್ಬೇಕು ಅಂತ ಏನಾದ್ರು ಬರ್ಕೊಟ್ಟಿದ್ದಾರ? ಇವರೆಲ್ಲವ ಜನತೆ ಎಲ್ಲರೂ ಬರ್ಕೊಟ್ಟ್ಯಾರ? ಎಲ್ಲರೂ ಏನು ಬರ್ಕೊಟ್ಟಿಲ್ಲ. ಯಾರು ಚೆನ್ನಾಗಿ ಮಾಡ್ತಾರೋ ಗೌರ್ಮೆಂಟ್ ಚೆನ್ನಾಗಿರ್ಬೇಕು ಅಷ್ಟೇ. ಬೆಲೆ ಏರಿಕೆ ಕಮ್ಮಿ ಆಗ್ಬೇಕು ಫಸ್ಟು. ಬೆಲೆ ಏರಿಕೆನೆ ನಮಗೆ ತುಂಬ ತಾಪತ್ರಯ ಆಗ್ತಾ ಇರೋದು ಇವಾಗ. ಬೆಲೆ ಏರಿಕೆ ಕಮ್ಮಿ ಆದರೆ ಎಲ್ಲ ಆಟೋಮೆಟಿಕ್ಕಾಗಿ ಸರಿ ಆಗುತ್ತೆ. ಪೆಟ್ರೋಲ್ ಬೆಲೆ ಆಯಿತು, ಹಾಲಿನ ಬೆಲೆ ಆಯಿತು, ದಿನಸಿ ಧಾನ್ಯಗಳದ್ದೆಲ್ಲ 1 to ಡಬಲ್ ಆಯಿತು, ಎಣ್ಣೆ ಡಬಲ್ ಆಯಿತು, ಪ್ರತಿಯೊಂದು ಡಬಲ್ ಆಗಿದೆ. ಎಡಿಬಲ್ ಆಯಿಲ್ ಆಯಿತು. ಯಾವುದು ಈಗ 3 ವರ್ಷದಲ್ಲಿ ಅವ್ರು ಏನು ಕೊಡ್ತಾ ಇದ್ರು ಅದ್ರ ಎಲ್ಲ ಇದು ಡಬಲ್ ಆಗಿದೆ. 10 ಪೈಸಕ್ಕೆ 10 ರೂಪಾಯಿಗೆ 2 ಇಡ್ಲಿ ಸಿಗ್ತಾ ಇದ್ವು, ಇವಾಗ 25 ರೂಪಾಯಿಗೆ 2 ಇಡ್ಲಿ ಆಗಿದೆ. ಅಂದರೆ ಎಲ್ಲ ಡಬಲ್ ಆಗಿದೆ. ಅದಕ್ಕೋಸ್ಕರನೇ ಸಿದ್ದರಾಮಯ್ಯಂಗೆ 5% ಕೊಟ್ಟಿದ್ದು ನಾವು. ಸಿದ್ದರಾಮಯ್ಯಂಗೆ 5% ಕೊಡೋ ರೀಸನ್ ಏನು ಅಂದರೆ ರೇಟ್ ಎಲ್ಲ ಜಾಸ್ತಿ ಆಗಿದೆ. ಕಮ್ಮಿ ಮಾಡ್ಬೇಕು. ಕಮ್ಮಿ ಮಾಡ್ದಿದ್ರು ಪರವಾಗಿಲ್ಲ, ಅಟ್ಲೀಸ್ಟ್ ಅದನ್ನ ಮೇಂಟೈನ್ ಮಾಡಬೇಕು. ಅದನ್ನೂ ಮಾಡ್ತಾ ಇಲ್ವೇ? ಹಾಲಿನ ಬೆಲೆ ಜಾಸ್ತಿ ಮಾಡು, ಇನ್ನೊಂದ್ಸತಿ ಎಣ್ಣೆ ಬೆಲೆ ಜಾಸ್ತಿ ಮಾಡು, ತರಕಾರಿ ಬೆಲೆ ಜಾಸ್ತಿ ಮಾಡು, ಎಲ್ಲ ಬೆಲೆ ಜಾಸ್ತಿ ಆಗ್ತಾ ಇದೆ. ಬೆಲೆ ಏರಿಕೆನೇ ದೊಡ್ಡ ತಾಪತ್ರಯ ಇಲ್ಲಿ. ಓಕೆ. ಸರ್, ಸಿಎಂ ಸೇರಿ ಎಲ್ಲಾ MLA-ದವರಿಗೆ ಡಬಲ್ ಸಂಬಳ ಮಾಡಿದ್ದಾರೆ, ಏನ್ ಹೇಳ್ತೀರಾ? ಡಬಲ್ ಸಂಬಳ ಮಾಡಿದ್ದು ಅದು ತೊಂದರೆ ಏನಿಲ್ಲ. ಬಟ್ ಬಡ ಜನರಿಗೆಲ್ಲ ತುಂಬ ಅನುಕೂಲ ಆಗಿದೆ. ಈಗ ಬಸ್ ಫ್ರೀ ಗ್ಯಾರಂಟಿ ಸ್ಕೀಮ್ಸ್ ಏನಿದೆಯಲ್ಲ ತುಂಬ ಚೆನ್ನಾಗಿ ಇಫೆಕ್ಟಿವ್ ಆಗಿದೆ ಅದು. ಬಟ್ ಕೆಲವೊಂದು ಲೋಪದೋಷ ಸಣ್ಣ ಚಿಕ್ಕ ಪುಟ್ಟ ಇದ್ದೇ ಇರ್ತಾವು. ಅವು ನಾವು ಅಷ್ಟು ಗಂಭೀರ ಯಾವುದು ತಗೋಬಾರ್ದು ಅಂತ ನನ್ನ ಅನಿಸಿಕೆ. ಅಂದ್ರೆ ಎಷ್ಟೋ ಉದ್ಯಮಿಗಳಿಗೆ ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಏನ್ ಹೇಳ್ತೀರಾ? ಉದ್ಯೋಗ ಆ ಥರ ಯಾವುದು ನನಗೆ ಕಂಡು ಬಂದಿಲ್ಲ. ಉದ್ಯೋಗ ಸಂಬಳ ಸಿಕ್ಕಿಲ್ಲ ಅಂತ ತಿಳ್ಕೊಂಡು ಅದು ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಅದ್ರ ಬಗ್ಗೆ ಹೇಳಲಿಕ್ಕೆ. ಕಾಂಗ್ರೆಸ್ ಸರ್ಕಾರ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ಯಾ ಸರ್? ಶೋರ್ ತುಂಬ ಬಡಬಗ್ಗರಿಗೆಲ್ಲ ತುಂಬ ಅನುಕೂಲ ಆಗಿದೆ ಅಲ್ವಾ. 5 ಗ್ಯಾರಂಟಿ ಪ್ರೋಗ್ರಾಮ್ಸ್ ಅದೇನಿದೆಲ್ಲ ತುಂಬ ಸಕ್ಸಸ್ಫುಲ್ ಆಗಿದೆ ಅದು. ಅದ್ರ ಬಗ್ಗೆ ಏನು ಎರಡು ಮಾತಿಲ್ಲ. ಎಲ್ಲೋ ಒಂದ್ ಕಡೆ ಬೆಲೆ ಏರಿಕೆ ಕೂಡ ಮಾಡಿದ್ದಾರೆ, ಏನ್ ಹೇಳ್ತೀರಾ? ಅದು ಬೆಲೆ ಏರಿಕೆ ಅದರ ತಕ್ಕನ ಇವು ಎಲ್ಲ ರೇಟ್ಸ್ನು ಜಾಸ್ತಿ ಆಗಿದೆ. ಪ್ರತಿಯೊಂದಕ್ಕೂ ಅವರಿಗೂ ಕೂಡ ಇದನ್ನ ಜಾಸ್ತಿನೇ ಇದು ಕೊಟ್ಟಿದ್ದಾರೆ. ಈಗ ರೈತರಿಗೆಲ್ಲ ಇದನ್ನು ಆ ರೀತಿಯಾಗಿ ಯಾವುದೋ ಅದು ಪ್ರಪೋರ್ಷನೇಟ್ ಆಗಿ ಅದು ಮತ್ತೆ ಫ್ಲಕ್ಚುಯೇಷನ್ಸ್ ಆಗೋದ್ರಿಂದ ಅದು ಆಗಲೇಬೇಕಾಗುತ್ತೆ. ಆ ಥರ ಪ್ರಪೋರ್ಷನೇಟ್. ಈಗ ಯಾವುದೇ ಒಂದು ಇದನ್ನ ತಗೊಳ್ಳಿ ರೇಟ್, ಈಗ ಒಂದು 50 ವರ್ಷ ಹಿಂದ್ಗಡೆ ಗೋಲ್ಡ್ ರೇಟ್ ಎಷ್ಟಿತ್ತು? 10 ತೊಲೆಗೆ 1,000 ರೂಪಾಯಿ ಏನೋ ಇತ್ತು. ಅದೇ ರೀತಿ ಪ್ರಪೋರ್ಷನೇಟ್ ಆಗಿ ಈಗ ಎಷ್ಟಾಗಿದೆ ಗೋಲ್ಡ್ ರೇಟ್? 1 ಲ್ಯಾಕ್ ರುಪೀಸ್ ತನೂ ಬಂದಿದೆ. ಸೊ ಸಂಬಳನೂ ಅದೇ ರೀತಿ ಈಕ್ವಲಿಯಾಗಿ ಎಲ್ಲರಿಗೂ ಇದಾಗಿದೆ. ಇಟ್ ಈಸ್ ಕ್ವೈಟ್ ನ್ಯಾಚುರಲ್. ಆ ಥರ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಎಷ್ಟೋ ಜನರಿಗೆ ಸರ್, ಓದಿರೋರ್ಗೂ ಕೂಡ ಈಗ ಅಂದ್ರೆ ಕೆಲಸ ಸಿಗ್ತಾ ಇಲ್ಲ ಅಂದ್ಬಿಟ್ಟು ಸೂಸೈಡ್ ಕೂಡ ಮಾಡ್ಕೊಂಡಿರೋರು ಇದ್ದಾರೆ, ಏನ್ ಹೇಳ್ತೀರಾ ಅದಕ್ಕೆ? ಇಲ್ಲ, ಅದು ಅವ್ರದ್ದು ಕಾನ್ಫಿಡೆನ್ಸ್ ಲೆವೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಯಾರಾದ್ರೂ ಸುಸೈಡ್ ಮಾಡೋದು ಇಟ್ ಈಸ್ ನಾಟ್ ದ ಕರೆಕ್ಟ್ ವೇ ಆಫ್ ಲೈಫ್. ಅದು ತಾವು ಅದರ ಬಗ್ಗೆ ಕಾನ್ಫಿಡೆನ್ಸ್ ತಗೊಂಡು ಅವರಾಗೆ ಅದು ಏನು ಯಾವ ಥರ ಜೀವನದೊಳಗೆ ವೃತ್ತಿಯನ್ನು ಇದನ್ನ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಕಷ್ಟು ದಾರಿಗಳಿದಾವೆ. ಅದು ತಪ್ಪು. ಅಂದ್ರೆ ಓದಿರೋರ್ಗೆ ಸರಿಯಾಗಿ ಕೆಲಸನೇ ಸಿಗ್ತಾ ಇಲ್ವಲ್ಲ ಸರ್? ಎಷ್ಟೋ ಜನ ಡಬಲ್ ಡಿಗ್ರಿ ಮಾಡ್ಕೊಂಡಿರೋರು ಇದ್ದಾರೆ. ಇಲ್ಲ, ಉದ್ಯೋಗ ಸಿಗ್ಲೇಬೇಕಂತ ಏನಿಲ್ಲ. ಸ್ವಯಂ ಉದ್ಯೋಗನೂ ಮಾಡ್ಲಿಕ್ಕೂ ದಾರಿ ಬೇಕಾದಷ್ಟಿದಾವೆ ಮೇಡಮ್. ಆ ಥರದ್ದು ಅದ್ರ ಮೇಲೆ ಸರ್ಕಾರದ ನೌಕರಿ ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ನನ್ನ ಕೊನೆದಾಗ ನಿಮ್ಮ ಅನಿಸಿಕೆ ಏನಿದೆ ಯಾವ್ದ್ ಬಗ್ಗೆ? ಕಾಂಗ್ರೆಸ್ ಅಂದ್ರೆ ಬಗ್ಗೆ ಈಗ ಇಲ್ಲ, ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡ್ತಾ ಇದ್ದಾರೆ. ಆ ಥರ ಕಮೆಂಟ್ಸ್ ನಾವು ಮಾಡಿಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಅಂದ್ರೆ ಡಿಕೆಶಿ ಈಗ ಸಿಎಂ ಸಿದ್ದರಾಮಯ್ಯ ಅವರು ಆಡಳಿತಕ್ಕೆ ಬಂದು 2 ವರ್ಷ ಆಗಿದೆ. ಮುಂದೆ ಸಿಎಂ ಡಿಕೆಶಿ ಅವರು ಆಗ್ಬೇಕಾ ಅಥವಾ ಸಿದ್ದರಾಮಯ್ಯ ಅವರೇ ಇರ್ಬೇಕಾ? ಆ ಥರ ಏನಿಲ್ಲ, ಯಾರಿದ್ರು ಒಂದೇ. ಬಡವರಿಗೆ ಕೆಲಸ ಮತ್ತು ಅವರಿಗೆಲ್ಲ ಒಂದು ಉದ್ಯೋಗ, ಕೆಲವೊಂದು ಯಾವತ್ತಿರಿ ಸ್ಕೀಮ್ಸ್ ಬರ್ತಾ ಇದಾವಲ್ಲ, ಎಲ್ಲದೂ ಯಾರು ಮಾಡಿದ್ರು ಒಂದೇ. ಆ ಥರದ ಪರ್ಟಿಕ್ಯುಲರ್ ಪರ್ಸನ್ ಮೇಲೆ ಡಿಪೆಂಡ್ ಆಗಲ್ಲ. ಅದು ಅವ್ರದ್ದು ಕೆಲಸ ಮಾಡೋ ರೀತಿ ವೈಖರಿ ಮೇಲೆ ಡಿಪೆಂಡ್. ಎಸ್ ಮೇಡಮ್. ಸರ್, ಈಗ ಸಿಎಂ ಅವರು ಸೇರಿ ಎಲ್ಲಾ MLA-ದವರಿಗೆ ಅಂದ್ರೆ ಸಂಬಳನ ಡಬಲ್ ಸಂಬಳ ಮಾಡ್ಕೊಟ್ಟಿದ್ದಾರೆ, ಏನ್ ಹೇಳ್ತೀರಾ? ಬರೀ ಇರೋರಿಗೆ ಸಂಬಳ ಜಾಸ್ತಿ ಮಾಡ್ತಾ ಇದ್ದಾರೆ.
ಬಟ್ ಇಲ್ಲಿ ಏನಾಗಿದೆ ಈಗ ಕರೆಂಟೊಂದು ಬಗ್ಗೆ ಬರ್ತೀನಿ ಫಸ್ಟು. ಕರೆಂಟದ್ದು ಏನಾಗ್ತದೆ ಈಗ ಮನೆ ಕಟ್ಟಕ್ಕೆ ರೂಲ್ಸ್ ಮಾಡಿದ್ದೀರಾ ಯಾವಾಗ ಏಪ್ರಿಲಿಂದ. ಈಗ ಆಲ್ರೆಡಿ ಇವಾಗ ಜುಲೈ 3 ತಿಂಗಳಾಯ್ತು, ಮನೆ ಆಲ್ರೆಡಿ ಫಿನಿಶ್ ಆಗಿದೆ, ಪೇಂಟ್ ಹೊಡಿಸ್ತಾ ಇದ್ವಿ. ಈಗ OCCC ಬೇಕು ಅಂತ ಇವಾಗ ಕೇಳಿದ್ರೆ ಮನೆ ಕಟ್ಟಿ ಎಲ್ಲ ಆಗಿ ಪೇಂಟ್ ಆಗಿ ಮನೆ ಗೃಹಪ್ರವೇಶ ಮಾಡ್ಕೊಂಡು ಹೋಗ್ಬೇಕು, ಕರೆಂಟ್ ಕೊಡಲ್ಲ ನೀರು ಕೊಡಲ್ಲ ಅಂದರೆ ಇದು ತುಂಬ ಅನ್ಯಾಯ. ಇದು ಅಟ್ಲೀಸ್ಟ್ ನೀವು ಕಟ್ಟುವಾಗ ಇದನ್ನೆಲ್ಲ ಪಾಲನೆ ಮಾಡಬೇಕಾಯ್ತು. ರೂಲ್ಸ್ ಬಂದಿದೆ ಯಾವಾಗ ಏಪ್ರಿಲ್ ಬಂತು, ಈಗ ಜುಲೈ, ಈಗ ಮನೆಗೆ ಹೋಗ್ಬೇಕು, ಕರೆಂಟ್ ಕೊಡಲ್ಲ ಅಂದರೆ OCCC ಬೇಕು ಅಂದರೆ ಪ್ಲ್ಯಾನ್ ಇದೆಯಲ್ವಾ, ಪ್ಲ್ಯಾನ್ಗೆ ಆದರೂ ಕೊಡಬೇಕಲ್ವಾ. ಪ್ಲ್ಯಾನ್ ಆಗಿದೆ ಮನೆ ಕಟ್ಟಲಿಕ್ಕೆ, ಪ್ಲ್ಯಾನ್ ಆದಮೇಲೆ ನೀವು ಕೊಡಬೇಕು. ಇವಾಗ ಹೊಸ ರೂಲ್ಸ್ ಬಂದಿದೆ, ಇವಾಗ ಬ್ರೇಕ್ ಮಾಡಿ ಕಟ್ಟೋರಿಗೆ, ಇವಾಗ ಪಾಯ ಹಾಕೋರಿಗೆ ಅದು ರೂಲ್ಸ್ ತರಬೇಡಿ, ಇಲ್ಲ ಅಂತ ಹೇಳ್ತಲ್ಲ. ಬಟ್ ನೀರಿಂದು ಕರೆಂಟೊಂದು ಯಾವುದೇ ಕಾರಣಕ್ಕೂ ತೊಂದರೆ ಕೊಡೋದು ಭಾಳ ಕಷ್ಟ, ಜನಗಳಿಗೆ ಭಾರಿ ತೊಂದರೆ ಕೊಟ್ಟಂಗೆ ಆಗುತ್ತೆ. ಈಗ MLA ಸಂಬಳವನ್ನ ಜಾಸ್ತಿ ಮಾಡ್ತಾ ಇದ್ದಾರೆ, ಅಂದ್ರೆ ಎಷ್ಟೋ ಉದ್ಯಮಿದವರಿಗೆ ಸಂಬಳ ಸರಿಯಾಗಿ ಕೊಡ್ತಾ ಇಲ್ಲ ಅನ್ನುವಂಥದ್ದು, ಏನ್ ಹೇಳ್ತೀರಾ ಇದಕ್ಕೆ? ಅಲ್ಲ, MLAಗೂ ಮಾಡಬೇಕು, ಅದು ಪರಿಸ್ಥಿತಿ ಬಂದಾಗ ಮಾಡಲೇಬೇಕು, ಅವ್ರಿಗೂ ಖರ್ಚುಗಳಿರ್ತವೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಇರೋರ್ಗು ಅಂದ್ರೆ ಅಂತವರಿಗೆ ಡಬಲ್ ಸಂಬಳ ಮಾಡ್ತಾ ಇದ್ದಾರೆ ಸರ್, ಎಷ್ಟೋ ಉದ್ಯಮಿದವರಿಗೆ ಸರಿಯಾಗಿ ಸಂಬಳನೇ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಅಲ್ಲ, ಅದು ಈಗ ಗೌರ್ಮೆಂಟ್ ರೂಲ್ಸ್ ಏನಿದೆ ಆ ಸ್ಯಾಲ್ರಿ ಮಾಡಲೇಬೇಕು, ಅವ್ರ ಸರ್ವಿಸ್ ಮೇಲೂ ಮಾಡಲೇಬೇಕು. ಇವಾಗ ಖರ್ಚುಗಳು ಜಾಸ್ತಿ ಆಗ್ತದೆ, ದಿನದಿಂದ ಜಾಸ್ತಿ ಬೇಕಾಗ್ತದೆ, ಪ್ರತಿಯೊಂದು ಜಾಸ್ತಿ ಆಗ್ತಾ ಇರೋದ್ರಿಂದ ಮಾಡಲೇಬೇಕು. ಆದರೆ ನೀರೊಂದು ನಾನು ಕೇಳೋದು, ದಯವಿಟ್ಟು ಮುಖ್ಯಮಂತ್ರಿಗಳಿಗೆ DK ಶಿವಕುಮಾರ್ ಸಾಹೇಬ್ರಿಗಾಗಲಿ, ಬಟ್ ತೊಂದರೆ ಕೊಡಬೇಡಿ ಕರೆಂಟ್ಗೆ, ದಯವಿಟ್ಟು ಕರೆಂಟ್ಗೆ ನೀರಿಗೆ ತೊಂದರೆ ಕೊಡಬೇಡಿ. ಕಟ್ಟಾಗಿರ್ತದೆ ಅಂಥ ಬಿಲ್ಡಿಂಗ್ಗಳಿಗೆ ನೀವು ತೊಂದರೆ ಕೊಡಲೇಬೇಡಿ. ಟೆಂಪರರಿ ಕರೆಂಟ್ ತೊಗೊಂಡಿದ್ದೀವಿ ಆದರೂ ಕೊಡಲ್ಲ ಅಂದರೆ ಅದು OCC ಬೇಕು ಅಂದರೆ ಅದು ಯಾರು ಇದಲ್ಲ. ಅದು ಟೆಂಪರರಿ ತೊಗೊಂಡ್ಮೇಲೆ ನೀವು ಪರ್ಮಿಟ್ ಕೊಡಲೇಬೇಕು, ಅದು ಪ್ಲ್ಯಾನ್ ಎಲ್ಲ ಆಗಿರ್ತದೆ, ಎಲ್ಲ ಆಗಿರ್ತದೆ. ಕರೆಂಟನ್ನು ಮಾತ್ರ ನೀವು ಇದು ಮಾಡಬೇಡಿ. ಮತ್ತು ನೀವೆಲ್ಲ ಮಾಡಿ ಒಳ್ಳೆ ಕೆಲಸ ಮಾಡದೇ ಇದ್ದೀರಾ, ಒಳ್ಳೆ ಕೆಲಸ ಮಾಡಿ, ಕರೆಂಟ್ಗೆ ನೀರಿಗೆ ಅಡಚಣೆ ಮಾಡಬೇಡಿ. ಹೊಸ ರೂಲ್ಸ್ ಇವಾಗ ಬಂದಿದೆ, ಏಪ್ರಿಲ್ಗೆ ಬಂದಿದೆ ಆಯಿತಾ. ಮುಂಚೆನೇ ಅವೆಲ್ಲ ಕಟ್ಟಿ ಆಗೋಗಿದೆ, ಆ ಬಿಲ್ಡಿಂಗ್ಗಳಿಗೆಲ್ಲ ನೀವು ಕರೆಂಟು ನೀರು ಕೊಡಲೇಬೇಕು, ಯಾರಿಗೂ ತೊಂದರೆ ಕೊಡೋಕೆ ಹೋಗ್ಬೇಡಿ ಅಂತ ನಾವು ಕೈ ಮುಗಿದು ನಿಮ್ಮನ್ನ ಕಳಕಳಿಯಿಂದ ಕೇಳ್ಕೊತೀವಿ. ಸರ್, ಈಗ CM ಸೇರಿ ಎಲ್ಲ MLAದವರಿಗೆ ಡಬಲ್ ಸಂಬಳ ಮಾಡಿದ್ದಾರೆ, ಏನ್ ಹೇಳ್ತೀರಾ? ಅದು ಒಂದು ರೀತಿಯಲ್ಲಿ ಯಾವ ಬೇಸಿಸ್ ಮೇಲೆ ಮಾಡಿದ್ದಾರೆ ಅನ್ನೋದು ಅದು ನಮಗೆ ಗೊತ್ತಾಗೋದಿಲ್ಲ. ಅವ್ರಿಗೆ ನೆಸೆಸಿಟಿ ಇದೆಯಾ ಅನ್ನೋದು ಇಂಪಾರ್ಟೆಂಟ್. ಈಗ ಅಧಿಕಾರ ನಡೆಸೋರಿಗೆ ಎಲ್ಲ ಥರದ ಫೆಸಿಲಿಟಿಗಳು ಇರ್ತವೆ. ಇವನ್ ರೈಟ್ ಫ್ರಮ್ ಕ್ವಾರ್ಟರ್ಸಿಂದ ಹಿಡಿದು ಎಲ್ಲ ಥರದ, ಇವನ್ ಇವರಿಗೆ ಸೆಕ್ಯೂರಿಟಿಯಿಂದ ಹಿಡಿದು ಅಡುಗೆಯವರಿಂದ ಹಿಡಿದು ಎಲ್ಲರೂ ಇರ್ತಾರೆ. ಅವ್ರಿಗೆ ಈಗ ಒಂದು MLA ಎಲೆಕ್ಟ್ ಆಗಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಬಂದಿರ್ತಾರೆ. ಅವ್ರಿಗೆ ಯಾವ ಬೇಸು ಇರೋದಿಲ್ಲ. ಬಟ್ ಇದನ್ನು ಇದು ಏನಾದರೆ ಇವರು ಒಂದ್ಸರಿ MLA ಬಿಟ್ಟ ಮೇಲೆ ಇದು ಪರ್ಮನೆಂಟ್ ಇನ್ಕಮ್ ಆಗುತ್ತೆ ಅವ್ರಿಗೆ. ಅದು ನೆಸೆಸಿಟಿ ಇಲ್ಲ ಅಂತ ಅನ್ಸುತ್ತೆ. ಅವ್ರ ಸ್ಟೇಟಸ್ಗಳಿಗೆ ಇದಕ್ಕೆಲ್ಲ ಅದು ಬೇಕಾಗಿಲ್ಲ. ಇಲ್ಲೂ ಸಮಾಜದಲ್ಲೂ ಸಹ ಬೇಕಾದಷ್ಟು ಜನ ಇವನ್ ಬಡವರಿದ್ದಾರೆ, ಹಿಂದುಳಿದವರು ಇದ್ದಾರೆ. ಇವರೊಬ್ಬರದನ್ನ ಫೈನಾನ್ಷಿಯಲಿ ಸೆಕ್ಯೂರಿಟಿ ಜಾಸ್ತಿ ಮಾಡ್ಕೊಂಡು ಬೇರೆಯವ್ರನ್ನ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಅಂದ್ರೆ ಎಷ್ಟೋ ಉದ್ಯಮಿಗಳಿಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಈಗ ಸರ್ಕಾರ ಅದು ಕಮಿಟ್ ಆಗಿರುತ್ತೆ, ಸಂಬಳ ಕೊಡ್ತೀವಿ ಅನ್ನೋದು ಕಮಿಟ್ ಆಗಿರುತ್ತೆ. ಫಸ್ಟು ಆ ಕೇಸ್ನ ಫುಲ್ಫಿಲ್ ಮಾಡ್ಬೇಕು. ಅವರು ಯಾರ್ಯಾರಿಗೆ ಅವ್ರು ಎಂಪ್ಲಾಯ್ ಮಾಡ್ಕೊಂಡಿರ್ತಾರೆ ಈ ಥರದ್ದು, ಅವನ್ನೆಲ್ಲ ಅವ್ರದ್ದು ಫುಲ್ಫಿಲ್ ಮಾಡಿದ ಮೇಲೆ ಇವ್ರದ್ದನ್ನು ಆಮೇಲೆ ನೋಡ್ಕೋಬೇಕು. ಈಗ ರಾಜ್ಯದಲ್ಲಿ ಹೇರಳವಾಗಿ ಆದಾಯ ಇದ್ದರೆ ಅವರದ್ದು ಜಾಸ್ತಿ ಮಾಡ್ಕೊಳ್ಳಿ, ಯಾರು ಬೇಡ ಅನ್ನೋದಿಲ್ಲ. ಎಲ್ಲರೂ ಹೇಳ್ತಿದ್ದಾರೆ, ಎಲ್ಲ ಪೊಲಿಟಿಷಿಯನ್ನು ಅಪೋಸಿಷನ್ನವರು ಇವರೆಲ್ಲ ಹೇಳ್ತಾ ಇದ್ದಾರೆ ಫೈನಾನ್ಷಿಯಲ್ ಸ್ಟೇಟಸ್ಸು ಕರ್ನಾಟಕದ್ದು ಚೆನ್ನಾಗಿಲ್ಲ ಅಂತ ಹೇಳ್ತಿದ್ದಾರೆ. ಆ ಥರದ್ದು ಅವ್ರ ಫೈನಾನ್ಸ್ ಪೊಸಿಷನ್ನ ಎಲ್ಲೂ ಅವರು ಡಿಸ್ಪ್ಲೇ ಮಾಡಿಲ್ಲ. ಇಷ್ಟಿದೆ, ಇಷ್ಟು ಆದಾಯ ಬರ್ತಾ ಇದೆ, ಇಷ್ಟಿದೆ, ನಮಗೆ ಸರ್ಪ್ಲಸ್ ಇಷ್ಟಿದೆ, ಇದರೊಳಗಿದೆ, ನಾವು ಅದರಿಂದ ಮಾಡ್ಕೋಬಹುದು ಅಂತ ಹೇಳಿದರೆ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಆ ಥರದ್ದು ಇದಿಲ್ಲ. ಇವತ್ತು ಫೈನಾನ್ಷಿಯಲ್ ಪೊಸಿಷನ್ ಹೀನ ಸ್ಥಿತಿಗೆ ಹೋಗಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ, ಅದನ್ನು ಎಲ್ಲೂ ಅವರು ಮಾಡಿಲ್ಲ. ಅಂದ್ರೆ ಎಷ್ಟೋ ಜನರು ಈಗ ಸರಿಯಾಗಿ ಓದಿರೋರ್ಗೆನೆ ಕೆಲಸ ಸಿಗ್ತಾ ಇಲ್ಲ ಅನ್ನುವಂಥದ್ದು, ಅಂದ್ರೆ ಕೆಲಸ ಸಿಕ್ಕಿದ್ರು ಸರಿಯಾಗಿ ಸಂಬಳ ಸಿಗ್ತಾ ಇಲ್ಲ. ಸೊ ಈ ರೀತಿಯ ಘಟನೆಗಳಿಂದ ಎಷ್ಟೋ ಜನ ಸೂಸೈಡ್ ಕೂಡ ಮಾಡ್ಕೊಂಡಿದ್ದಾರೆ, ಏನ್ ಹೇಳ್ತೀರಾ ಇದಕ್ಕೆ? ಸೂಸೈಡ್ ಮಾಡೋಕ್ಕಳು ಅವಶ್ಯಕತೆ ಇಲ್ಲ. ಹೆಂಗ ಕಷ್ಟನೋ ಇದನ್ನ ಜೀವನ ಮಾಡ್ಕೊಂಡು ಜೀವನ ಮಾಡೋದಕ್ಕೂ ಒಂದ್ ಒಳ್ಳೆ ಕೆಲ್ಸಾನು ಎಲ್ಲ ಇರ್ಬೇಕಲ್ವಾ? ಹುಟ್ಟಿ ಕೆಲ್ಸಾನೇ ಸಿಗ್ತಾ ಇಲ್ಲ, ಅಷ್ಟು ಓದಿರೋರ್ಗೆ ಸಿಗ್ತಾ ಇಲ್ಲ. ಅಲ್ಲಲ್ಲ ಎಲ್ಲದನ್ನು ಗೌರ್ಮೆಂಟೇ ಫುಲ್ಫಿಲ್ ಮಾಡುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಎಲ್ಲ ಕೆಲಸನ ಗೌರ್ಮೆಂಟೇ ಕೊಡುತ್ತೆ ಅನ್ನೋದು ನಾವು ಹೇಳಕ್ಕಾಗಲ್ಲ. ಅವ್ರವ್ರ ಜವಾಬ್ದಾರಿ, ಈಗ ಹುಟ್ಟಿದ ಮೇಲೆ ಅವ್ರವ್ರ ಜವಾಬ್ದಾರಿ ಆಗ ಇದ್ದೇ ಇರುತ್ತೆ. ಅವರು ಸಹ ಇದು ಮಾಡಬೇಕು. ಎಲ್ಲದಕ್ಕೂ ಸರ್ಕಾರನೇ ನಂಬ್ಕೊಂಡಿರೋದು ತಪ್ಪು. ಬಟ್ ಸರ್ಕಾರ ಮಾಡ್ತಿರೋದು ಜನಗಳಿಗೆ ಒಂಥರ ಆಸೆ ತೋರಿಸ್ಬಿಟ್ಟು ಮಾಡ್ತಿರೋದು ತಪ್ಪು. ಈಗ ಕಾಂಗ್ರೆಸ್ ಸರ್ಕಾರ ಬಂದಾದ ನಂತರ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ಯಾ? ಜನಗಳಿಗೆ ನಮಗಂತೂ ಆಗಿಲ್ಲ, ಅನುಕೂಲ ಆಗಿಲ್ಲ. ಬಟ್ ಇದ್ರದ್ದೆಲ್ಲ ಏನೋ ಎಲೆಕ್ಟ್ರಿಸಿಟಿ ಅದು ಇದು ಅಂತ ಹೇಳ್ಬಿಟ್ಟು ಜನಗಳಿಗೆ ಇದು ಮಾಡ್ಯಾರೆ, ಬಸ್ಸು ಅದು ಇದು ಅಂತ.
5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. 5 ಗ್ಯಾರಂಟಿ ಕೊಟ್ಟಿಲ್ಲ ಅಂತ ಅದರಿಂದ ಏನು ಎಫೆಕ್ಟ್ ಆಗ್ತಿದೆ ಅಂತ ಎಲ್ರಿಗೂ ಗೊತ್ತಾಗಿದೆ. ಸೊ ಈಗ ಮುಂದೆ ಸಿಎಂ ಸ್ಥಾನಕ್ಕೆ ಡಿ.ಕೆ.ಶಿ ಅವ್ರು ಬರ್ಬೇಕಾ ಸರ್? ನಮಗೆ ಅವ್ರದ್ ಬಗ್ಗೆ ನಮಗೆ ಗೊತ್ತಿಲ್ಲ. ಅವ್ರ ರಾಜಕೀಯದಲ್ಲಿ ಎಷ್ಟು ಇದ್ದಾರೆ ಅನ್ನೋ ಪ್ರಬುದ್ಧತೆ ಇದೆ ಅನ್ನೋದು ಗೊತ್ತಿಲ್ಲ. ಬಟ್ ಇಲ್ಲಿ ಏನು ಕ್ವಾಲಿಫಿಕೇಶನ್ ಇದೆ, ಯಾವ ಥರ ಇದಿದೆ ಅನ್ನೋದು ನಾವು ಏನು ಅದೇ ಹೇಳ್ತೀವಿ. ಸಿದ್ದರಾಮಯ್ಯ ಅವರೇ ಇರ್ಬೇಕಾ? ಇಲ್ಲ, ಅವ್ರದ್ದು ಚೆನ್ನಾಗಿದೆ, ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿದೆ. ಬಟ್ ಇದರಿಂದ ಅವ್ರದ್ದು ಪಾಪ್ಯುಲಾರಿಟಿ ಡೌನ್ ಆಗಿದೆ. ಈ ಯಾವುದೋ ಫ್ರೀ ಬೀಸಿಂದ ಪಾಪ್ಯುಲಾರಿಟಿ ಡೌನ್ ಆಗಿದೆ. ಕೊನೆದಾಗ ಏನ್ ಹೇಳ್ತೀರಾ ನೀವು? ಕೊನೆದಾಗಿ ಏನು ಹೇಳೋದಿಲ್ಲ. ಈಗ ಫಸ್ಟು ಒಳ್ಳೆ ಸರ್ಕಾರ ಅಥವಾ ಒಳ್ಳೆ ಇದನ್ನು ಕೊಡಬೇಕು ಅಂತಂದರೆ ಸರ್ಕಾರಕ್ಕೆ ಆದಾಯ ಇರಬೇಕು. ಫಸ್ಟ್ ಬಂದಿರೋ ಆದಾಯನೆಲ್ಲ ಪೋಲ್ ಮಾಡ್ತಿದ್ರೆ ಯಾವ ಹಿಡಿತಾನೂ ಇರೋದಿಲ್ಲ. ಇದರೊಳಗಿರೋದು ಯಾವುದೋ ಹಿಡಿತಾ ಇರೋದಿಲ್ಲ. ಫಸ್ಟ್ ಸ್ಟೇಟ್ನ ಸೇವ್ ಮಾಡಬೇಕು. ಫೈನಾನ್ಷಿಯಲಿ ಸರ್ಪ್ಲಸ್ ಇದ್ದು ಅಥವಾ ಇದಾಗಿದ್ದರೆ ಚೆನ್ನಾಗಿ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.